ಹರಿಯೋ ಹೊಳೆಗೂ ಹಾರೋ ಹಕ್ಕಿಗೂ ತಿಳಿ ನೀರಲಿ ತೇಲುವ ತರಗೆಲೆಗೂ ಅದರದೇ ರಾಗ. ಎಲೆ ಮೇಲಿನ ಇಬ್ಬನಿಗೂ ಇದೆಯಂತೆ ಒಂದು ದನಿ, ಬೀಸುವ ಗಾಳಿಗೆ ಎಳೆ ಬಿಸಿಲಿನ ಮಳೆಯ ಜೊತೆ ಮಾತುಕತೆಯಂತೆ. ಎದೆ ಭಾಷೆ ಗೊತ್ತಿದ್ದರೆ ಸಾಕೆ, ಪದಗಳಿಲ್ಲದ ಆ ಭಾಷೆಯ ಅರಿಯೋಕೆ, ಆ ನೀರವತೆಯ ಜೊತೆ ಬೆರೆಯೋಕೆ, ಆ ನೀರವತೆಯ ಜೊತೆ ಬೆರೆಯೋಕೆ. ಇಳಿಯುವ ಮುನ್ನ arrive in Vijayanagar and doors will open. ಹಾಯ್ ಮಾ, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಪುಟ್ಟ. ಎಷ್ಟು ಸರಿ ಕಾಲ್ ಮಾಡಬೇಕು? ಇಲ್ಲಮ್ಮ, ಐ ವಾಸ್ ಅಬೌಟ್ ಟು ಕಾಲ್ ಯು. ಅಷ್ಟರಲ್ಲಿ ನಾನೇ ಕಾಲ್ ಮಾಡಿಬಿಟ್ಟೆ ಅಲ್ವಾ? ಪರ್ಫೆಕ್ಟ್. ಪರವಾಗಿಲ್ಲ ಪುಟ್ಟ, ನಂಗೇನಿದು ಹೊಸ್ತಲ್ಲ ಬಿಡು. ಸಾರಿ ಅಮ್ಮ, ಬೆಳಗ್ಗೆಯಿಂದ ತುಂಬ ವರ್ಕ್ ಇತ್ತು, ಮೀಟಿಂಗ್ಸ್ ಇತ್ತು, ಹಂಗಾಗಿ ಬ್ಯುಸಿ ಆಗಿಬಿಟ್ಟೆ. 1 ಮಿನಿಟ್ ಅಮ್ಮ, ಟೀ ಆರ್ಡರ್ ಮಾಡಿದ್ದೆ, ಈಗ ಬಂದಿದೆ. ಅಲ್ಲ ಪ್ರಕೃತಿ, ದಿನ ನಿಮ್ಮ ಮನೆಗೆ ಹಾಲು ಹಾಕಿ ಹೋಗ್ತಾರೆ ತಾನೆ, ಒಂದು ಟೀ ಮಾಡ್ಕೊಳ್ಳೋಷ್ಟು ಪುರ್ಸೊತ್ತಿಲ್ವೇನೆ ನಿಂಗೆ? ಮಾ, ಏನು ತಮಾಷೆ ಮಾಡ್ತಾ ಇದೆಯಾ? ನಂಗೆ ಮಾಡೋಕ್ಕೆ 1000 ಕೆಲಸ ಇರತ್ತೆ. ಟೀ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ. ನಿಂಗೆ ಯಾವಾಗ ಟೈಮ್ ಇರುತ್ತೆ ಹೇಳು ಪ್ರಕೃತಿ? ಆ ಮೊಬೈಲು, ಇಂಟರ್ನೆಟ್ಟು, ಆನ್ಲೈನು, ಬೆರಳು ತುದಿಲ್ಲ ಆರ್ಡರ್ ಮಾಡಿದ್ರೆ ಕಾಲ್ ಕೆಳಗೆ ಬಂದು ಬಿದ್ದಿರತ್ತೆ. ಪರ್ಫೆಕ್ಟ್ ಅಮ್ಮ, ನಿನ್ನ ಕಾಲ ಎಲ್ಲ ಹೋಯ್ತು. ಇವಾಗ ಏನಿದ್ರು ಎಲ್ಲ ಆನ್ಲೈನಲ್ಲೇನೆ. ಪ್ರಕೃತಿ, ಭಾವನೆಗಳು ಆನ್ಲೈನ್ನಲ್ಲಿ ಮಾರಾಟಕ್ಕಿಲ್ಲ. ಅದಿರೋದು ನಿಮ್ಮ ವಾಟ್ಸಪ್ನ ಇಮೋಜಿಗಳಲ್ಲಿ ಮಾತ್ರ. ಓಕೆ, ಇಟ್ಸ್ ಓಕೆ, ಬಾಯ್. ಪ್ರಕೃತಿ, ಹಲೋ ಸಂಡಿ. ಕೆಲ್ವಿನ್ ಪ್ರಾಜೆಕ್ಟ್ ಬಿಟ್ಟು ಹೋಗೋ ತರ ಇದೆಯಲ್ಲ, ಏನಾಯ್ತದು? ಫೈನ್, ಇವಾಗ ವಾಟ್ಸಪ್ ಮಾಡ್ತೀನಿ ನೋಡು. ಪ್ರಕೃತಿ, ಭಾವನೆಗಳು ಆನ್ಲೈನ್ನಲ್ಲಿ ಮಾರಾಟಕ್ಕಿಲ್ಲ. ಅದಿರೋದು ನಿಮ್ಮ ವಾಟ್ಸಪ್ನ ಇಮೋಜಿಗಳಲ್ಲಿ ಮಾತ್ರ. ಹಲೋ ಮಾ, ನೀನು ಮಾರ್ನಿಂಗ್ ಏನು ಹೇಳೋಕೆ ಟ್ರೈ ಮಾಡ್ತಾ ಇದ್ದೆ? ಅಬೌಟ್ ಎಮೋಷನ್ಸ್, ಭಾವನೆಗಳು, ವಾಟ್ಸಪ್ ಎಮೋಜೀಸ್. ನನಗೇನೂ ಅರ್ಥ ಆಗಲಿಲ್ಲ ಅಮ್ಮ. ನೋಡು ಪ್ರಕೃತಿ, ನೀನು ಎಷ್ಟೇ ಬ್ಯುಸಿಯಾಗಿದ್ರೂ ನಿನ್ನ ಮನಸ್ಸಿಗೆ ಹತ್ತಿರವಾಗಿರೋರ ಜೊತೆ ಮಾತಾಡೋದಕ್ಕೆ ಸ್ವಲ್ಪ ಬಿಡುವು ಮಾಡ್ಕೋ. ಕೊನೆ ಪಕ್ಷ ನೀನು ನಿನ್ನೊಳಗಿರೋಳ ಜೊತೆ ಮಾತಾಡೋದಕ್ಕಾದ್ರೂ ಬಿಡುವು ಇರಬೇಕು. ನಿನ್ನ ಒಳಗಿನ ವ್ಯಕ್ತಿ ಜೊತೆ ಮಾತಾಡು. ಅದಕ್ಕಿಂತ ಮಿಗಿಲಾದ ವ್ಯಕ್ತಿ ಸಿಕ್ಕೋದಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಮ್ಮ. ನಾನು ನನ್ನ ಒಳಗಿರೋ ವ್ಯಕ್ತಿ ಬುಲ್ಶಿಟ್. ದಿನ ಮಾತಾಡಕ್ಕೆ ಏನಿರತ್ತೆ, ಒಂದೇ ರೀತಿ ಕೆಲಸ. ಇಟ್ಸ್ ಕಂಪ್ಲೀಟ್ಲಿ ಮೊನಾಟನಸ್. ತಡಿ ಏನಂತ ಹೇಳ್ದೆ?
ಅದೇ ಮೊನಾಟನಸ್ ಲೈಫ್. ಅದಕ್ಕೆ ನಾ ಹೇಳ್ತಿರೋದು, ಅದರಿಂದ ಹೊರಗೆ ಬಾ. ನಾನು ಅದ್ರ ಒಳಗೂ ಇಲ್ಲ ಹೊರಗೂ ಇಲ್ಲ. ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನೆಟ್ಫ್ಲಿಕ್ಸ್ ಇದೆ, ಪ್ರೈಮ್ ಇದೆ, ಅಪರೂಪಕ್ಕೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ, ಟ್ರಿಪ್ ಹೋಗ್ತೀನಿ, ಈವನ್ ಮನೆಗೆ ಕೂಡ ಬರ್ತೀನಿ ತಾನೆ. ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್ ಟೆಕ್ನಾಲಜಿ ಅಪ್ಡೇಟ್ ಆಗ್ತಿದೆ, ನಾನು ಅದನ್ನು ಯುಟಿಲೈಸ್ ಮಾಡ್ಕೋತಿದ್ದೀನಿ ಅಷ್ಟೇ. ನಿನ್ನ ಮೊನೋಟನಸ್ನ ಬ್ರೇಕ್ ಮಾಡ್ಕೊಳ್ಳೋದಿಕ್ಕೆ ವೀಕೆಂಡ್ ಪಾರ್ಟಿ, ಟ್ರಿಪ್ಪು, ಹೊರಗಡೆ ಹೋಗ್ಲೇಬೇಕು ಅಂತ ಏನಿಲ್ಲ. ನಿನ್ನ ಸುತ್ತಮುತ್ತ ಇರೋದ್ರ ಜೊತೆ ಬೆರೆತ್ರೆ ಸಾಕು. ಅಮ್ಮ, ನೀನೇನು ಹೇಳ್ತಾ ಇದೀಯ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ನಿಮ್ಮದೇ ಅಪ್ಡೇಟೆಡ್ ಪ್ರಪಂಚದೊಳಗೆ ಕಳೆದು ಹೋಗಿದ್ದೀರಾ. ನಿಮ್ಗೆ ವ್ಯಕ್ತಿಗಳ ಜೊತೆ ಒಡನಾಟವೇ ತಿಳಿದು. ಅಮ್ಮ, ಡೋಂಟ್ ಬ್ಲೋ ಮೈ ಮೈಂಡ್. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಸೇ ಇಟ್ ಪ್ರಾಪರ್ಲಿ. ಒಳ್ಳೆ ಮಾಂಕ್ ತರ ಆಡ್ಬೇಡ ನೀನು. ನೀವು ದಿನಾ ಬರೋ ಹೊಸ ಹೊಸ ಅಪ್ಲಿಕೇಶನ್ ಅಂಡ್ ಸಿಸ್ಟಮ್ನ ಅಪ್ಡೇಟ್ ಮಾಡೋ ಬದಲು ಒಂದೇ ಒಂದ್ಸಲ ನಿಮ್ಮ ಮನ್ಸನ್ನ ಅಪ್ಡೇಟ್ ಮಾಡಿ. ಬಾಯ್ ಅಮ್ಮ, ಗುಡ್ ನೈಟ್. ಅಕ್ಕ ಪೇಪರ್. ಏ ಪುಟ, ಏನಕ್ಕ? ಬಾಯಿಲಿ. ಏನಕ್ಕ? ಒಂದ್ ನಿಮಿಷ ಇರು. ತಗೋ. ಬೇಡ ಕಣಕ್ಕ, ಇನ್ನ ತುಂಬಾ ಮನೆಗೆ ಪೇಪರ್ ಹಾಕ್ಬೇಕು, ಲೇಟ್ ಆಗೈತೆ. ಕುಡಿಯೋ. ಏನು ನಿನ್ನ ಹೆಸರು? ರಾಕಿ ಬಾಯ್ ಕಣಕ್ಕ. ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಹೇಳೋ. ವೆಟ್ರಿವೆಲ್ ಕಣಕ್ಕ. ಎಷ್ಟೇ ಕ್ಲಾಸೋ ನೀನು? 6ನೇ ಕ್ಲಾಸ್ ಕಣಕ್ಕ. ಇಲ್ಲೇ ಕೋರ್ಮಂಗ್ಲ ಗೌರ್ಮೆಂಟ್ ಸ್ಕೂಲು. ದಿನ ಎಷ್ಟೊತ್ತಿಗೆ ಎದ್ದೇಳ್ತೀಯಾ? 4:15 ಹೇಳ್ತೀನಿ. ಈ ನಮ್ ಬುಲೆಟ್ ಅಲ್ಲಿ ಸೆಂಟರ್ಗೆ ಹೋಗಿ ಎಲ್ಲಾ ಪೇಪರ್ಗೂ ಸಪ್ಲಿಮೆಂಟ್ರಿ ಹಾಕಿ ನಮ್ ಪೇಪರ್ಸ್ ಎಲ್ಲ ತಗೊಂಡ್ ಹೊಲ್ಟ್ರೆ 7:30 ಅಷ್ಟರಲ್ಲಿ ಎಲ್ರು ಮನೆಗೆ ಪೇಪರ್ ರೀಚ್ ಆಗಿರುತ್ತೆ. ಆಮೇಲೆ ನಾನು ಅಲ್ಲಿಂದ ಚಲ್ ನಿಕಲ್ ಸೀದಾ ಮನೆಗೆ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಚೆನ್ನಾಗ್ ಮಾತಾಡ್ತೀಯ. ಸಂಬಳ ಎಷ್ಟು ಕೊಡ್ತಾರೆ ನಿಂಗೆ? ಹೆಣ್ಮಕ್ಳು ವಯಸ್ಸು ಗಂಡ್ಮಕ್ಳು ಸಂಬಳ ಕೇಳ್ಬಾರ್ದು ಕಣಕ್ಕ. ಇರ್ಲಿ ಹೇಳಿ ಮಿಸ್ಟರ್ ಬಿಲ್ ಗೇಟ್ಸ್. 1000 ರೂಪಾಯಿ ಕೊಡ್ತಾರ ಕಣಕ್ಕ. ಬರೀ 1000 ರೂಪಾಯಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಪೇಪರ್ ಹಾಕ್ತೀಯಾ? ಇನ್ನು ಬೇಗ ಎದ್ದೋಗಿ ಪಾಂಪ್ಲೆಟ್ ಹಾಕಿದ್ರೆ 500 ಪಾಂಪ್ಲೆಟ್ಗೆ ಸ್ಪಾಟ್ ಅಲ್ಲಿ 100 ರೂಪಾಯಿ ಕೊಡ್ತಾರೆ. ನಂಗೆ ಎಚ್ಚರನೇ ಆಗಲ್ವೇ, ನಾಳೆಯಿಂದನಾರು ಬೇಗ ಎದ್ದೋಗ್ಬೇಕು. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅವ್ರು ಬೆಳಿಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಹೊರಟೋಗ್ತಾರೆ. 6 ಗಂಟೆಗೆ ಹೊರಟೋಗ್ತಾರ? ಮತ್ತೆ ನಿಂಗ್ ತಿಂಡಿ ಹೋಟೆಲಲ್ಲಿ ತಿಂತೀಯಾ? ಹೋಟೆಲ್ಗ ಇಲ್ಲ ಅಕ್ಕೋ. ಸ್ಕೂಲ್ಗೆ ಹೋಗಿದ ತಕ್ಷಣ ಹಾಲು ಬೆಳಂಗ್ ಕೊಡ್ತಾರೆ. ಮಧ್ಯಾಹ್ನ ಬಿಸಿ ಊಟ ಬರುತ್ತೆ. ಆಮೇಲೆ ಹೊಟ್ಟೆ ತುಂಬಾ ಬಿಸಿ ಊಟ ತಿನ್ನೋದು ಅಷ್ಟೇ ಕಣಕ್ಕೋ. ಅಷ್ಟೆಲ್ಲ ಇದೆಯಾ? ಅದ್ರಲ್ಲೇ ಅಕ್ಕೋ, ಈಸಿ. ಅಕ್ಕೋ ಟೈಮ್ ಎಷ್ಟೈತಕ್ಕ? ಒಂದ್ 7 ಕಾಲ ಆಗಿರ್ಬೋದು ಕಣ. 7 ಕಾಲ? ಲೇಟ್ ಆಗೈತು ಕಣಕ್ಕೋ, ಬರ್ತೀನಿ. ಓಕೆ, ಬಾಯ್. ಅಜ್ಜಿ, ಒಂದ್ ಪ್ಲೇಟ್ ಇಡ್ಲಿ ಕೊಡಿ. ಒಂದು 5 ನಿಮಿಷ ಕೂತ್ಕೋ, ಈಗ ತಂದೆ. ಸರಿ ಅಜ್ಜಿ. ಬಿಂದು. ಬಂದೆ ಅಜ್ಜಿ. ಅಜ್ಜಿ ಎಷ್ಟಾಯ್ತು? 1 ಪ್ಲೇಟ್ ಇಡ್ಲಿ ಅಲ್ವಾ? 15 ರೂಪಾಯಿ ಕೊಡು ಮಗ. ಅಜ್ಜಿ ಸ್ಕ್ಯಾನರ್ ಇಲ್ಲಿ. ಸ್ಕ್ಯಾನರ್ ಅದೆಲ್ಲ ಇಲ್ಲಿಲ್ಲ ಮಗ. ಎಲ್ಲಾ ಕಡೆ ಸ್ಕ್ಯಾನರ್ ಇದೆ, ನೀವೊಂದು ಸ್ಕ್ಯಾನರ್ ಹಾಕ್ಸ್ಕೊಳ್ಳೋದಲ್ವಾ ಅಜ್ಜಿ? ಅದೇನೋ ನಂಗೆ ಅದೆಲ್ಲ ತಿಳಿಯಕ್ಕಿಲ್ಲ ಕಣ್ ಮಗ. ಇಲ್ಲಿ ATM ಎಲ್ಲಿದೆ? ಪರವಾಗಿಲ್ಲ ಕಣ್ಬಿಡ್ ಮಗ, ಒಂದು ಹೊತ್ತಿನ ಊಟ ಅಲ್ವಾ, ನಡೀತದೆ. ಸರಿ, ನಾಳೆ ಬಂದಾಗ ಖಂಡಿತ ಕೊಡ್ತೀನಿ ಅಜ್ಜಿ. ಸರಿ ಮಗ, ಬರ್ತೀನಿ ಅಜ್ಜಿ. ಅಜ್ಜಿ, 1 ಪ್ಲೇಟ್ ಇಡ್ಲಿ ಕೊಡಿ. ಈಗ ಕೊಟ್ಟೆ ಮಗ.
ಏನಜ್ಜಿ ಇದು? ಕಷಾಯ ಕಣ್ ಕುಡಿ ಮಗ. ಇದೆಲ್ಲ ಯಾಕಜ್ಜಿ? ನನ್ ಕೇಳೇ ಇಲ್ವಲ್ಲ. ಕೆಮ್ಮಿದೆ, ಮೂಗ್ ಸೋರ್ತಾ ಇದೆ, ಇದನ್ ಕುಡಿ, ಆರಾಮಾಗ್ತದ ನಿನ್ಗೆ. ಇದಕ್ಕೇನ್ ಕಾಸು ಕೊಡೋದ್ ಬೇಡ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ ಮಗ. ನಮ್ಮ ಪಕ್ಕದ ರೋಡಲ್ಲಿ ಒಬ್ರು ಅಜ್ಜಿ ಇದ್ದಾರೆ. ಅವ್ರು ಹೋಟೆಲ್ ನಡೆಸ್ತಾರೆ. ಆಮೇಲೆ ನಮ್ಮನೆಗೆ ಪೇಪರ್ ಹಾಕೋ ಒಬ್ಬ ಪುಟ್ಟ ಹುಡುಗ ಇದ್ದಾನೆ. ಅವರಿಬ್ರು ನನ್ನ ಕ್ಲೋಸ್ ಫ್ರೆಂಡ್ಸ್ ಇವಾಗ, ಗೊತ್ತಾ? ಹಾಗೆ ಮಾತಾಡೋಕೆ ಶುರು ಮಾಡಿದ್ರೆ ತಾನೇ ಅಪರಿಚಿತರು ಕೂಡ ಅಪರಿಚಿತರಾಗೋದು. ಏನು ಗೊತ್ತಾ ಅಮ್ಮ, ನನಗೆ ನೆಗಡಿ ಶೀತ ಆದಾಗ ಹೋಟೆಲ್ ಅಜ್ಜಿ ನಾನು ಕೇಳ್ದೇನೆ ನನಗೆ ಕಷಾಯ ಮಾಡಿಕೊಟ್ಟಿದ್ರು. ಅದಕ್ಕೆ ಹೇಳಿತು ಕೆಲವೊಂದು ಆನ್ಲೈನಲ್ಲಿ ಸಿಕ್ಕಲ್ಲ ಅಂತ. ಹೌದಮ್ಮ, ಕಷಾಯ ಎಲ್ಲ ಆನ್ಲೈನಲ್ಲಿ ಸಿಗಲ್ಲ. ಹಾಗಲ್ವೇ ದಡ್ಡಿ, ಅವರೆಲ್ಲ ಪುಟ್ಪುಟ್ಟಾಗಿ ಬದುಕನ್ನ ಕಟ್ಕೊಂಡಿರೋರು. ನಿನಗೆ ಹೊರಗಡೆ ಕೋಟೆ ಕೊಟ್ಟರು ಸಿಗದಿರೋ ಪ್ರೀತಿ ವಿಶ್ವಾಸ ಅವ್ರ ಹತ್ರ ಸಿಕ್ಕತ್ತೆ. ಇಂಥ ಸಣ್ಣ ಸಣ್ಣ ವಿಚಾರಗಳೇ ಬದುಕು. ಅದಕ್ಕೆ ನಾನು ಹೇಳಿದ್ದು ಹೊರಗಡೆ ಎಲ್ಲರ ಜೊತೆಗೂ ಬೆರೀಬೇಕು ಅಂತ. ನಾನು ನಿಮ್ಮ ಆಧುನಿಕತೆ ತಂತ್ರಜ್ಞಾನನ ದೂಷಿಸ್ತಾ ಇಲ್ಲ, ಆದರೆ ಅದರಿಂದ ಇಂಥ ವ್ಯಕ್ತಿಗಳ ಜೊತೆಗಿನ ಮಾತುಕತೆ ಅಂದರೆ ಅದೇನೋ ಪಬ್ಲಿಕ್ ರಿಲೇಶನ್ಶಿಪ್ ಅಂತಿರಲ್ಲ, ಅದು ತನ್ನ ಮೌಲ್ಯವನ್ನ ಕಳ್ಕೋತಿದೆಯೇನೋ ಅಂತ ಅನ್ನಿಸ್ತಿದೆ. ಅದನ್ನ ಕಳ್ಕೋಬೇಡಿ. ನೀನು ಹೇಳೋದು ನಿಜ ಅಮ್ಮ. ನಾನು ಅವ್ರ ಕಣ್ಣಲ್ಲಿ ನೋಡಿದ್ದು ಅದೊಂದು ಖುಷಿ, ಅದೊಂದು ನಿಷ್ಕಲ್ಮಶ ಪ್ರೀತಿ, ಇನ್ನೋಸೆನ್ಸ್, ಇದು ಯಾವುದು ನಂಗೆ ಆನ್ಲೈನಲ್ಲಿ ಸಿಗಲ್ಲ ಅಂತ ಗೊತ್ತಾಯ್ತಮ್ಮ. ಐ ಆಮ್ ಸಾರಿ ಅಮ್ಮ, ನಿಂಗೆ ನಾನು ಏನೇನೋ ಬುಲ್ಶಿಟ್ ಎಲ್ಲ ಮಾತಾಡ್ತೀಯ ಅಂತ ಹೇಳಿದ್ದಕ್ಕೆ. ಪರವಾಗಿಲ್ಲ ಪುಟ್ಟ, ಇಷ್ಟು ದಿವಸ ನಾನು ನಿನಗೆ ಏನು ಹೇಳ್ತಿದ್ದೆ ಅನ್ನೋದು ನಿನ್ನ ಅರಿವಿಗೆ ಬಂತಲ್ಲ. ಇನ್ನು ಮುಂದೆ ನಿನ್ನ ಯೋಚನೆನ ನಿನ್ನ ಮನಸ್ಸನ್ನು ಅಪ್ಡೇಟ್ ಮಾಡ್ಕೊ. ಸರಿ ಬಾ, ಇವತ್ತು ನಾನು ನಿನಗೆ ಅಡುಗೆ ಮಾಡಿಬಿಡಿಸ್ತೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.